ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಅಜಯ್ ಆಸ್ಕ್. ಸೊ ಇವತ್ತು ನಾವು ಫ್ಯಾಮಿಲಿ ಕಸಿನ್ಸ್ ಎಲ್ಲ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡು, ಸಡನ್ ಪ್ಲಾನು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಟ್ರಿಪ್ ಹೊಡಿದ್ವು. ನೋಡ್ರಿ, ಗಾಡಿ ಎಲ್ಲ ರೆಡಿ ಇದೆ. ಸೊ ಟೈಮ್ ನೋಡ್ಬೋದು, ಕರೆಕ್ಟಾಗಿ 3 ಗಂಟೆಗೆ ಎಪ್ಸಿ 3:30 ಅಷ್ಟರಲ್ಲಿ ರೆಡಿಯಾಗಿ. ಸೊ ಇವಾಗೆಲ್ಲ ಹೊರಟಿದೀವಿ. ಬನ್ನಿ, ಎಲ್ಲಿ ಹೋಗ್ತಿದೀವಿ ಅಂತ ನಮಗೂ ಗೊತ್ತಿಲ್ಲ. ಸಡನ್ ಪ್ಲಾನ್ ಮಾಡ್ಕೊಂಡು ಜಸ್ಟ್ ಇವಾಗಿದ್ದು ಹೊರಟಿದೀವಿ. ಹೇಗಿರುತ್ತೆ, ಏನೇನ್ ಜಾಲಿ ಮಾಡ್ತೀವಿ ಎಲ್ಲ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ನೋಡ್ರಿ, ಅರ್ಧ ಗಂಟೆ ಆಯ್ತು. ಇವಾಗೆಲ್ಲ ಮನೆ ಬಿಟ್ಟು ಈಚೆ ಬರ್ತಾ ಇದ್ದಾರೆ ಮನೆಗಳಿಂದ. ನೋಡ್ರಿ, ಈ ಹೆಣ್ಮಕ್ಳದ್ ಎಲ್ಲೋದ್ರೂ ಆಗಲ್ಲ. ಸೊ ಬನ್ನಿ, ಇವಾಗ ಹೊರಟಿದೀವಿ. 4 ಗಂಟೆ ಹತ್ರ ಆಗಿದೆ ಇವಾಗ. ನೋಡ್ರಿ, ಹತ್ತುತ್ತಾ ಇದಾರೆ. ಸೊ ಗೈಸ್, ನೋಡ್ರಿ, ಇವಾಗ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಬರ್ತಾ ಇದೀವಿ. ಇವಾಗ ಬಿಟ್ಟು ಆಗಲೇ ಎಲ್ಲ ಜೋಶಲ್ಲಿದ್ದಾರೆ, ಒಳಗಡೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆಗ್ಲೇ. ನೋಡ್ರಿ, ಇವಾಗ ಎಣ್ಣೆ ಕಳ್ಕೊಂಡು ಗಾಡಿಯಲ್ಲಿ ಡಿಪ್ರೆಷನ್. ನೋಡ್ರಿ, ಎಲ್ಲ ಸೈಲೆಂಟ್ ಆಗ್ಬಿಟ್ಟವ್ರು, ಎಲ್ಲ ಫ್ಲಾಟ್ ಆಗ್ಲೇ. ನೋಡ್ರಿ, ಫುಲ್ಲು ಸರ್ಚಿಂಗ್ ಎಣ್ಣೆನ. ಅದಕ್ಕೆ ಎಲ್ಲಾರು ಜೋಶ್ ಕಳ್ಕೊಂಡ್ಬಿಟ್ಟವ್ರೆ. ಫುಲ್ಲು ಸರ್ಚಿಂಗ್ ಒಬ್ಬೊಬ್ರ ಮೇಲೆ ಯಾರು ಇವಾಗ ಎತ್ಕೊಂಡ್ಬಿಟ್ಟಿದ್ದಾರೆ. ಗೈಸ್, ಟೈಮ್ 6 ಗಂಟೆ ಆಗಿದೆ. ಇವಾಗ ಒಂದ್ ಕಡೆ ಟೀ ಹಾಕಿ ನೋಡಿ, ಇವಾಗ ಒಂದ್ ಕಡೆ ಟೀ ಹಾಕಿ ಎಲ್ಲ ಹೊಡ್ತಾ ಇದೀವಿ. मतलब वो अलग ही लेवल का बंदा था. ಅವರು ನಿಜ ಹೊಡಿತಾ ಇದ್ದಾನೆ. ಅವ್ನಿಗೆ ಹುಷಾರಿಲ್ವಂತೆ, 3 ದಿನದಿಂದ ವಾಂತಿ ಬೀರಿ. ಅಲ್ಲ, ಎಷ್ಟು ಮಾಡ್ತೀವಿ ನಾವು? चुप रहे बेटे, तो इतना मत कर, मैं हूँ ना. नहीं मारता. Hey, I've seen this one. नहीं मारता. हाँ, मारता है. दादा पलटी हो गया. पलट नहीं मरता है, देखता है बैठ के. तू समझा? हाँ. नहीं, तू समझा नहीं. ऐसा चाट. ನೋಡಿ, ನಿಮಿಷಮ್ಮ ಬಂದಿದ್ದೀವಿ. ನಮ್ಮ ರಾಮ ಅವರು ಫಸ್ಟ್ ನೀರಿಗೆ ಇಳಿದಿದ್ದಾರೆ. ये बड़ी अच्छी बात कही आप. मतलब वो अलग ही लेवल का बंदा था. नहीं. ಎಲ್ಲ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ಟ್ರಿಪ್ ಅಂತ ಹೇಳಿದ್ರೆ ಬರೀ ಯಾವಾಗ ನೋಡಿದ್ರು ಬರೀ ಮೈಸೂರೇ ಪ್ಲಾನ್ ಮಾಡ್ತಾರೆ.
ಎಲ್ಲೆಲ್ಲೋ ಹೇಳ್ತಾರೆ, ಕೊನೆಗೆ ಮೈಸೂರಿಗೆ ಕರ್ಕೊಂಡ್ಬರ್ತಾರೆ. ಇದು ಒಂದು 10 ಸಲ ಮೇಲೆ ಕರ್ಕೊಂಡ್ಬಂದಾರೆ ಬರೀ ಮೈಸೂರಿಗೆ. ನೋಡ್ರಿ ಎಲ್ಲ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡು ನೋಡ್ರಿ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಹೊಡ್ತಾ ಇದೀವಿ. ಬನ್ನಿ ಇವಾಗ ಎಲ್ಲಿದ್ದೀವಿ ಅಂದ್ರೆ ನೋಡಿ ನಿಮಿಷಾಂಬ ಇದ್ದೀವಿ. ಶ್ರೀರಂಗಪಟ್ಟಣ ಹತ್ರ. ಬನ್ನಿ ನೋಡೋಣ. ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡೆಲ್ಲ ಹೊರಟಿದೀವಿ ಇವಾಗ. ನೋಡ್ರಿ ಇವ್ ನೋಡಿದ್ರೆ ಯಾರು ನೆನಪಿಗೆ ಬರ್ತಾರೆ ಕಮೆಂಟ್ ಮಾಡ್ಬಿಡಿ. ಇದ್ ಕಡೆ ತಿರ್ಗೋರಮ್ಮ ಫೋಟೋ ಕಮೆಂಟ್ ಮಾಡ್ತೀವಿ. ಓಕೆ ಗೈಸ್ ನೋಡಿ ಇದೆ ನಿಮಿಷಾಂಬ ದೇವಸ್ಥಾನ. ಮಂಗಳ ಕಾಲಿ ಭದ್ರಕಾಲಿ ಕಪಾಲಿನಿ. ಸೊ ಬನ್ನಿ ಹೋಗೋಣ. ಈಗ ಎಲ್ಲ ರೆಡಿ ಆದ್ವು. ಇವಾಗ ಹುಡುಗರ್ನ ಹಾಕೊಂಡು ಇವಾಗ ದರ್ಶನ ಕೊಟ್ಟಿದೀವಿ. ನೋಡಿ ಈ ತರ ಇದೆ ದರ್ಶನ ಕೊಟ್ಟಿದೀವಿ. ಫುಲ್ ಎಲ್ಲೋದ್ರು ವೆಯ್ಟ್ ಮಾಡೋದೇ ಆಗುತ್ತೆ. ನಮ್ ಗ್ಯಾಂಗ್ ಅಲ್ಲಿರೋ ಮೆಂಬರ್ಸ್ ಹಂಗಿದ್ದಾರೆ. ಫುಲ್ ಎಲ್ಲಿ ನೋಡಿದ್ರು ವೆಯ್ಟ್ ಮಾಡ್ಸೋದಷ್ಟೇ. ಫುಲ್ ಯಾವಾಗ ನೋಡಿದ್ರು ಲೇಟೇ ಅವರು. ಹೋಗ್ಲಿ ಬನ್ನಿ ದರ್ಶನ ಮಾಡ್ಕೊಂಡ್ ಬರೋಣ. ಹಾಗೆ ದರ್ಶನ ಮುಗಿಸ್ಕೊಂಡು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೊರಟು. ಗೈಸ್ ಆಗಲೇ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬರ್ತಾ ಇದ್ವು. ನೋಡ್ರಿ ಒಂದು ವ್ಯೂ ಪಾಯಿಂಟ್ ಅಂತ ಹಾಕಿದ್ದಾರೆ. ನೋಡ್ರಿ ಹೇಗೆ ಕಾಣಿಸ್ತಾ ಇದೆ ಇಲ್ಲಿಂದ. ಇನ್ನೂ ಮೇಲೋದ್ರೆ ವ್ಯೂ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ನೋಡ್ರಿ ಗಾಡಿ ಹಾಕಿದ್ದಾರೆ. ಸೊ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ನೋಡ್ರಿ. ಅರೆ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ಕುತ್ಕೊಳ್ಳೋಕ್ಕೆ. ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡಿ. ಗಾಡಿ ಬೇರೆ ಟೆಂಪ್ರೇಚರ್ ಹೀಟ್ ಆಗಿದೆಯಂತೆ. ಕೂಲೆಂಟ್ ಏನೋ ಚೆಕ್ ಮಾಡ್ತಾ ಇದ್ದಾರೆ. ಕೂಲೆಂಟ್ ಅಲ್ಲಿ ಚೆಕ್ ಮಾಡಿಕೊಂಡು ನೋಡ್ರಿ ಬಿಸಿಲಿಗೆ. ಏನ್ ಮಾಡ್ತಾವ್ರೆ ಮಚ್ಚ? ನೋಡ್ರಿ ಇವಾಗ ಚಾಮುಂಡೇಶ್ವರಿ ದರ್ಶನ ಮಾಡಕ್ ಹೋಗ್ತಿದ್ದೀವಿ. ನೋಡ್ರಿ ಡ್ರೈವರು ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ನಾನ್ ಡ್ರೈವರ್. ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾವ್ದೋ ಈ ಸಲ ಯಾವ್ದೋ ಒಂದು ಬೇರೆ ತರ ಗಾಡಿ ಎತ್ಕೊಂಡ್ ಬಂದವ್ರೆ. ಅದ್ ನೋಡ್ರಿ ಟೆಂಪ್ರೇಚರ್ ಹೀಟ್ ಆಗಿ ನಿನ್ಸ್ಕೊಂಡ್ ಬರ್ತಾ ಇರೋದು. ಓನರ್ ಆದ ರಾಮ ಅವರು ಅಂತ ತೋರಿಸಿ. ನಮ್ಮ ಓನರ್ ಆದ ಟಿಟಿ ಲವರ್ ರಾಮ ಅವ್ರಿಗೆ ಒಂದು ಕಿರುಕುಳ ಸನ್ಮಾನ ಮಾಡ್ಬೇಕಂತ ಕೋಟಿ ರಾಮ ಅಂತ.
ಹಾಯ್ ಹೇಳೋರಮ್ಮ. ಕಳ್ದವ್ರು ಹೆಂಗ್ ಬರ್ತೀರಾ? ಕಳ್ದವ್ರು ಹೆಂಗ್ ಬರ್ತೀರಾ? ಕಳ್ದೋಗೋದೇ ಇಲ್ವಲ್ಲ ನಾವು. ಹೆಂಗ್ ಬರ್ತೀವಿ ಮಚ್ಚ ಕಳ್ದೋದ್ರೆ? ಜನ ಅಂತೂ ಸಿಕ್ಕಾಪಟ್ಟೆ ಇರೋಂಗಿದ್ದಾರೆ ಆಗ್ಲೇ. ನೋಡೋಣ ದರ್ಶನ ಎಷ್ಟೊತ್ತಾಗುತ್ತೆ ಅಂತ. ಅಮ್ಮಮ್ಮ ಅಂದ್ರು ಒಂದು ತಿಂಗಳಿಗೆ ಒಂದ್ಸಲ ಆದ್ರೂ ಮೈಸೂರಿಗೆ ಬರೋ ಹಾಗಾಗಿದೆ. ತಿಂಗಳಿಗೆ ಒಂದ್ಸಲ ಆದ್ರೂ ಮೈಸೂರಿಗೆ ಬಂದು ಅಮ್ಮನವ್ರ ದರ್ಶನ ಮಾಡ್ತಾ ಇದೀವಿ. ಇವತ್ತು ಫ್ಯಾಮಿಲಿ ಜೊತೆ ಬಂದಿರೋದು ಇವಾಗ ಮಾತ್ರ. ನೋಡ್ರಿ ಜನ ಇಲ್ಲೇ ಇಷ್ಟಿದ್ದಾರೆ. ಎಷ್ಟಕ್ಕೆ ಎಷ್ಟು ಜನ ನಿಂತಿರ್ತಾರೆ. ಹೋಗೋಣ ಬನ್ನಿ. ದೇವಸ್ಥಾನ ಹತ್ರ ಬಂದು ಇದು ಯಾವಾಗಲೂ 200 ಟಿಕೆಟ್ ತಗೊಂಡೆ ನಾವು ದರ್ಶನ ಮಾಡ್ತಾ ಇದೀವಿ. ಏನೋ 200 ಅಲ್ಲಿ ಕಮ್ಮಿ ಇದ್ದಾರೆ, ಏನೋ ಬಿಡ್ತಾನೆ ಅನ್ಸುತ್ತೆ. ಬನ್ನಿ. ಏನೋ ತಿಂಗಳಿಗೆ ಒಂದ್ಸಲ ಅಮ್ಮನವ್ರ ದರ್ಶನ ಮಾಡಿದ್ರೆ ಒಂಥರ ವೈಬೇ ಬೇರೆ. ಎಷ್ಟಾಗಿ ಜನ ಇದ್ದಾರೆ ನೋಡುವ. ಒಬ್ರು ದಾರ ತಗೊಳಕ್ಕೆ ಇಷ್ಟು ಜನ ಒಬ್ರು ದಾರ ತಗೊಂಡಿದ್ದಾರೆ. ಆತರ ಅವರು ಬರ್ತಾರಂತ ಇರಿ ಹೋಗೋಣ. ಎಲ್ಲೋದ್ರು ಲೇಟ್ ನೋಡಿ. ಇಲ್ಲೂ ಅಲ್ಲೇ ಎಲ್ಲೋದ್ರು ಲೇಟೆ. ಮಾಡೋದೇ ಲೇಟ್ ಅಂತ ಮುಂಚೆನೆ ಗೊತ್ತಲ್ವ. ಮಾತಾಡಿ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಅಂತೂ ಬೆಂಗಳೂರಲ್ಲಿ ಮೈಸೂರಲ್ಲೆಲ್ಲ ರೈಸ್ ಆಗ್ಬಿಟ್ಟಿದೆ. ನೋಡ್ರಿ ಈ ಜನ ಬೇರೆ. ಈ ಶೆಡ್ ಇರ್ಲಿಲ್ಲ ಅಂತ ಅಂದಿದ್ರೆ ಎಲ್ಲ ಸುತ್ತೋಗ್ಬಿಡೋರು. ಎಷ್ಟೋ ಜನ ಹೆಲ್ಪ್ ಆಗ್ತಾ ಇದೆ. ಫುಲ್ ಬಿಸ್ನೆಸ್ ಇಲ್ಲಿ. ನಾನಂತೂ ಕೇಳಿಸುತ್ತ ಇದು ಐಸ್ ಕ್ರೀಮ್ ತಿಂತ ನೋಡುವ ಎಲ್ಲ ನೋಡ್ರಿ ಬೇಗ ಬಂದಿಲ್ಲ ನಿಂತ್ಕೊಂಡ್ಬಿಡು. ಇವ್ರು RX ಬನ್ನು ಅಂತ ನೋಡ್ಕೊಬಿಡ್ರಿ. ಇವರು ರಾಮ TT ಲವರ್. ಎಲ್ಲರಿಗೂ TT ಇಷ್ಟ. ಏನ್ ಕೊಡ್ಸ್ಬೇಕು BMW ಜಾತ್ರೆ ಬಂದಿದೆಯಲ್ಲ, ಇಲ್ಲೆಲ್ಲ ಸಿಗ್ತದೆ. ಜೀಪ್ ತಗೊಳ್ಳಿ. ಆನೆ ಬಂದವಂತ ಒಂದ್ ಕೆಲ್ಸ ಮಾಡು. ಈ ಏಣಿ ಐತಲ್ವಾ ನಿಮ್ ಮನೆಗೆ, ಅರ್ಜೆಂಟ್ ತಗೊಂಡೋಗಿ ಏಣಿ ಹಾಕೊಂಡು ಆನೆ ತೊಳಗೆ. ನೋಡ್ರಿ ಇವರು ಇಲ್ಲೂ ಬರೋದು ಲೇಟು. ನೋಡ್ರಿ ಇವನು ನೋಡ್ರಿ ಇಲ್ಲೂ ಬರೋದು ಲೇಟು. ಎಲ್ಲಾ ಕಡೆ ಲೇಟ್ ಮಾಡ್ಕೊಂಡೇ ಬರ್ತಾವ್ರೆ. ನೋಡಿ ಅಲ್ಲೊಂದು ಕಲ್ಯಾಣಿ ಇದೆ. ಅಲ್ಲೊಂದು ಕಲ್ಯಾಣಿ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಅಲ್ಲಿಗೆ ಒಂದ್ಸಲ ಹೋಗ್ಬೇಕು. ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಬನ್ನಿ. ದರ್ಶನ ಮುಗೀತು, ಎಲ್ಲ ಫೋಟೋ ರೀಲ್ಸ್ ಎಲ್ಲ ಮುಗೀತು.
ಇವರೇ ಜಾಸ್ತಿ ರೀಲ್ಸ್ ಮಾಡ್ಕೊಂಡು ನೋಡ್ರಿ ಇವ್ರು ಇವ್ರು ಇದಾರಲ್ಲ ಇವರು. ನಾವಲ್ಲ ಸ್ವಾಮಿ, ನಮ್ಮನ್ನ ಸೇರ್ಸ್ಕೊಬೇಡಿ, ನಾವು ಅಮ್ಮಾಯಕರು. ಹೆಸರು ಗೊಜ್ಜಗಾರ. ತಟ್ಟಕ್ಕೆ ಫುಲ್ಲು ತರ್ಲೆ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೀವಿ ಅನ್ಕೊಳ್ರಿ. ನೈಟ್ ಡ್ಯಾನ್ಸ್ ಎಲ್ಲ ಹಾಕಿಲ್ಲ, ಅದು ಸಾಂಗ್ ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಅಂತ ಹಾಕಿಲ್ಲ. ಲಾಸ್ಟ್ ಅಲ್ಲಿ ಯಾಕೋ ಟ್ರೈ ಮಾಡ್ತೀನಿ ಕಾಪಿ ರೇಟ್ ಬಂದ್ರೆ ಬರುತ್ತೆ ಅಂತ, ನೋಡೋಣ. ನೋಡಿ ಇವಳು ನಮ್ಮ ಬೇಬಿ, ಇವಳಿಗೆ ಯಾವಾಗ್ಲೂ ತಿನ್ನೋದು ಅಳೋದೇ ಇವಳ್ದು, ಇನ್ನೇನಿಲ್ಲ. ಬರಲ್ಲ ಮಾಡೋಣ ಇದು. ಏನ್ ಮಾಡ್ಬೇಕು ಮಾಡು. ಮಾಡೋದೇ ಏ ಪ್ರಭು ಫುಲ್ಲು ಎಲ್ಲ ರೀಲ್ಸ್ ಮಾಡ್ಕೊಂಡು ಫುಲ್ಲು ಸುಸ್ತಾಗ್ಬಿಟ್ಟಿದೀವಿ ಬಿಸಿಲಲ್ಲಿ. ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ನಾನು ಇನ್ಸ್ಟಾ ಐಡಿಯಲ್ಲಿ. ಇವಾಗ ಹೊಟ್ಟಿದ್ದೀವಿ, ಟೈಮ್ 1:30 ಆಗಿದೆ ನೋಡ್ರಿ. ಬಿಸಿಲು ಹಾಕೊಂಡು ರುಬ್ತಾ ಇದೆ ಆಗಲೇ. ಹೊಟ್ಟಿದ್ದೀವಿ. ಟೀಟಿಗಳು ನೋಡಿ ಎಷ್ಟಿದೆ. ಮಜಾ ಆएगा ना भिड़ो. ಹಾಗೆ ಬರ್ತಾ ಒಂದು ಕಡೆ ಗಾಡಿ ನಿಲ್ಲಿಸಿ ರೀಲ್ಸ್ ಫೋಟೋಸ್ ಎಲ್ಲ ತಕ್ಕೊಂಡು ಎಡ್ಮುರಿ ಫಾಲ್ಸ್ಗೆ ಹೋಗಿ ಇವತ್ತಿನ ದಿನ ಫುಲ್ ಅಲ್ಲೇ ಎಂಜಾಯ್ ಮಾಡಿಕೊಂಡು ಮಸ್ತಾಗಿ ಫೋಟೋಸ್ ವಿಡಿಯೋಸ್ ಎಲ್ಲ ತಕ್ಕೊಂಡು ಇವಾಗ ಓಡ್ತಾ ಇದ್ವು. ಸಿ ಗೈಸ್, ಮಧ್ಯಾಹ್ನ ಎಲ್ಲ ಎಡ್ಮುರಿ ಫಾಲ್ಸಲ್ಲಿ ಫುಲ್ ಈಜಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಬಂದಿದ್ದೀವಿ. ಮಧ್ಯಾಹ್ನದಿಂದ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ಎಂಜಾಯ್ ಮಾಡೋಕ್ಕೆ ಬಂದಿರೋದು, ಎಂಜಾಯ್ ಮಾಡೋಣ ವಿಡಿಯೋ ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ಹೇಳಿ ವಿಡಿಯೋ ಶೂಟ್ ಮಾಡಿಲ್ಲ. ಸೊ ಇವಾಗ ನಾವು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲಲ್ಲಿ ಇದ್ದೀವಿ. ಸೊ ಬನ್ನಿ ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಅಂತಲ್ಲ, ನಾನು ತುಂಬ ಸಲ ಬಂದಿದ್ದೀನಿ ಆಗಲೇ. ಫಸ್ಟ್ ಟೈಮ್ ಬಂದಾಗ ಹೇಗಿತ್ತು ಅಂತ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ನೋಡಿ ಅವಾಗ ಹೇಗಿತ್ತು. She moves like a map with no borders, a whisper caught in the wind. I see her boots at the corner cafe with a notebook and a grin. She's chasing skies I've ಅವಾಗ ಹೇಗಿತ್ತು ನೋಡಿ, ಆದರೆ ಇವಾಗ ನೋಡಿ ಈಗ ಹೇಗಿದೆ.
ಫಸ್ಟ್ ಟೈಮ್ ಬಂದಾಗ ಒಂಚೂರು ಪಾಪ್ಯುಲರ್ ಆಗಿರಲಿಲ್ಲ, ಏನೂ ಇರಲಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಜನ ತುಂಬಾ ನಂಬಿಕೆ ಇಟ್ಬಿಟ್ಟಿದ್ದಾರೆ ಈ ದೇವ್ರ ಮೇಲೆ. ಹಾಗೆ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಅನ್ಕೋತೀನಿ ಈ ದೇವರಿಂದ. ನೋಡಿ ಇವರೆಲ್ಲ ಇವಾಗ ಬಂದು ಗ್ರೂಪ್ ಫೋಟೋ ಇಡ್ಸ್ಕೊತಾ ಇದ್ದಾರೆ. ನೋಡ್ರಿ ಯಾವ ತರ ಇದೆ. ಸಿ ಗೈಸ್, ಮಿಡ್ ನೈಟಲ್ಲಿ ಬಂದಿದ್ದೀವಿ. ಟೈಮ್ ಬಂದು ಜಸ್ಟ್ ಇನ್ನೂ 9:30 ಆಗಿದೆ ಅಷ್ಟೇ. ನೋಡಿ ಯಾರೂ ಇಲ್ಲ, ನೋಡ್ಬೋದು ನಮ್ಮನ್ನು ಬಿಟ್ಟು ಯಾರೂ ಇಲ್ಲ. ಸೊ ಈ ಟೈಮಲ್ಲಿ ನೋಡಿ ಫ್ರೀಯಾಗಿ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಹಾಗೆ ಇಲ್ಲಿ 3 ವಾರನೋ 5 ವಾರ ಇಲ್ಲ 9 ವಾರ ಕಾಯಿ ಕಟ್ಟಿದ್ರೆ ತುಂಬ ಒಳ್ಳೇದಂತೆ. ಸೊ ನಾನಂತೂ ಟ್ರೈ ಮಾಡಿಲ್ಲ, ತುಂಬ ಒಳ್ಳೇದಂತೆ. ಟ್ರೈ ಮಾಡಿರೋಲ್ಲ ಹೇಳ್ತಾರೆ. ಎಷ್ಟೋ ರಿವ್ಯೂಸ್, ಎಷ್ಟೋ ಏನೇನೋ ನ್ಯೂಸ್ಗಳು ಬಂದಿದೆ. ಇದೆಲ್ಲ ತುಂಬ ಶಕ್ತಿಶಾಲಿ ಇರೋ ದೇವ್ರಿದು ಒಂಥರ. ಬನ್ನಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. 24 hours ಊಟ ಇರುತ್ತೆ ಇಲ್ಲಿ, ಬಂದಾಗ ಮಿಸ್ ಮಾಡ್ಕೋಬೇಡಿ. ನೋಡ್ರಿ ನನಗಿಂತ ಮುಂಚೆ ಬಂದು ಬಾರಿಸ್ತಾ ಇದ್ದಾರೆ ಇವರೆಲ್ಲ. ಇಲ್ಲಿನ ಲೈನ್ ನೋಡಿ ಹೇಗಿದೆ. ಅನ್ನವನ್ನು ಪೂಜಿಸು, ದೇಶವನ್ನು ಪ್ರೀತಿಸು, ಒಂಥರ ಸಖತ್ತಲ್ಲ. ಒಳಗಡೆನೆ ಇಲ್ಲಿದೆಯಲ್ಲ, ಇದೇ ಥರ ಸೇಮ್ ಆ ಕಡೆ ಇದೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ. ಅದ್ರೊಳಗಡೆ ಹೋದ್ರೆ ಒಂದು ಮ್ಯೂಸಿಯಂ ಥರ ಇದೆ. ಅದರದ್ದು ಹಳೆ ಕ್ಲಿಪ್ಗಳಿದೆ, ಹಾಕ್ತೀನಿ ನೋಡಿ. ಒಳಗಡೆ ತುಂಬ ಹಳೇದು ಲೈಕ್ ನದಿಗಳು, ರಾಜರುಗಳು ಥರ ಲೈಕ್ ಸುಮಾರು ಏನೇನು ಇದೆ ಮ್ಯೂಸಿಯಮಲ್ಲಿ. ಒಳಗಡೆ ಹೋದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಅಷ್ಟೊಂದು ಓಡಾಡ್ತೀವ ಅಂತ ಅನ್ಸೋದೇ ಇಲ್ಲ. ಎಲ್ಲೋ ಹೋಗ್ಬಿಟ್ಟಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಅಷ್ಟೊಂದು ದೂರ ಇದೆ. ದೂರ ಅಂದರೆ ಒಂಥರ ಅಷ್ಟು ದೂರ ಅನ್ಸುತ್ತೆ ನಮಗೆ. ನೋಡಿ ಇಲ್ಲ ಹಾಗೆ ಈ ಕಡೆ ಬಂದರೆ ಲಾಸ್ಟ್ ಟೈಮ್ ನೋಡಿದ್ದು ನೋಡಿ, ಆ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಅದು ಇವರು ರಾಮ್ ಸೇತು ಕಟ್ಟಿದಾರಲ್ಲ ರಾಮ್ ಅವರು, ಆ ಥರ ಕಲ್ಲು ಅಂತ ಇಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ನೋಡಿ ತೇಲ್ತಾ ಇದೆ ಕಲ್ಲು. ಹಾಗೆ ಇಲ್ಲಿ ನಾವೇನಾದರೂ ಅಂದ್ಕೊಂಡು ಕಾಯಿನ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತಂತೆ. ನಾನು ಅಂಟಿಸಿದಾಗ ಅಂದ್ಕೊಂಡಿತ್ತು. ಸೊ ಅದು ನಿಜನೂ ಸುಳ್ಳು ಗೊತ್ತಿಲ್ಲ. ಒಟ್ನಲ್ಲಿ ಕಾಯಿನ ಅಂಟಿಸಿದಾಗ ನಾವು ಅಂದ್ಕೊಂಡಿದ್ದು ಏನಾದರೂ ಆಗುತ್ತೆ ಅಂತ ಅಂದರೆ ಅಂಟ್ಕೊಳ್ಳುತ್ತಂತೆ. ಸೊ ಬನ್ನಿ. ಬರೀ ಟ್ರಿಪ್ಪಲ್ಲಿ ನಾವು ಎಂಜಾಯ್ ಮಾಡಿರೋದು, ನಮ್ಮ ಡ್ಯಾನ್ಸ್ ಎಲ್ಲ ಹಾಕಿಲ್ಲ. ಇವಾಗ ನನ್ನ ಹಳೆ ಕ್ಲಿಪ್ಪಿಂದ ಹಿಡಿದು ಫುಲ್ ಫ್ಯಾಮಿಲಿ ಟ್ರಿಪ್ ಹೇಗಿರುತ್ತೆ, ಹಿಂಗೆ ಎಂಜಾಯ್ ಮಾಡ್ತೀವಿ ಅನ್ನೋ ಎಲ್ಲ ಕ್ಲಿಪ್ಸು ಹಾಕ್ತೀನಿ, ನೋಡ್ಕೊಬನ್ನಿ. ನಾಮ ಅಲ್ವಾ ದೈವ ಒಬ್ಬನೇ, ಜಾತಿ ಅಲ್ವಾ ಮಾನವ ಒಬ್ಬನೇ. ಮೂಢನಂಬಿಕೆಯಿಂದ ಜನಗಳು ವ್ಯಕ್ತಿಗೆ ತಗೊಂಡ್ಬಿಟ್ರೆ ಅಂದ್ರೆ ಅವ್ರವ್ರ ಮೈಂಡ್ ಸೆಟ್ಗೆ ಅವ್ರವರು ಜನಗಳು. ಹಿಂದೂ ಆಗಲಿ, ಕ್ರಿಸ್ಮಸ್ ಆಗಲಿ, ಯೇಸು ಆಗಲಿ, ಅಲ್ಲ ಆಗಲಿ, ಏನೇ ಆಗಲಿ ಅವ್ರ ಮೈಂಡ್ ಸೆಟ್ ಅವ್ರವರು.
ಏನಾ ಗೈಸ್ ಎಂಜಾಯ್ ಮಾಡಿರೋದು ಯಾವ ಕ್ಲಿಪ್ನ ಹಾಕೋಕ್ಕಾಗಿಲ್ಲ. ಎಲ್ಲದರಲ್ಲೂ ಸಾಂಗ್ ಇದೆ. ವಿತೌಟ್ ಸಾಂಗ್ ನೋಡಿದ್ರೆ ಚೆನ್ನಾಗಿರಲ್ಲ, ಆದ್ರಿಂದ ಯಾವ ಕ್ಲಿಪ್ನೂ ಹಾಕೋಕ್ಕಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸುಮ್ಮನೆ ಜಸ್ಟ್ ಒಂದು ಮೆಮೊರಿಗೋಸ್ಕರ ಮಾಡಿದ್ದು. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ, ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.